ಹುಬ್ಬಳ್ಳಿ ನೇಹಾ ಹಿರೇಮಠ ಕೊಲೆ ಪ್ರಕರಣಕ್ಕೆ ಈಗ ಬಿಗ್ ಟ್ವಿಸ್ಟ್ ಸಿಕ್ಕಿದೆ. ನೇಹಾ ಹಿರೇಮಠ ಪ್ರಕರಣಕ್ಕೆ ಪ್ರಮೋದ್ ಮುತಾಲಿಕ್ ಎಂಟ್ರಿ ಕೊಟ್ಟಿದ್ದಾರೆ. ಕೊಲೆ ಪ್ರಕರಣದ ಆರೋಪಿ ಫಯಾಜ್ ಸಸ್ಪೆಂಡ್. ಕಾಲೇಜ್ ಕ್ಯಾಂಪಸ್ನಲ್ಲಿ ಚುಚ್ಚಿ ಕೊಂದ ಪ್ರಕರಣವದು. ಹುಬ್ಬಳ್ಳಿ ನೇಹಾ ಹಿರೇಮಠ ಕೊಲೆ ಪ್ರಕರಣ. ದೇಶವನ್ನೇ ಬೆಚ್ಚಿ ಬೀಳಿಸಿದ್ದ ಹುಬ್ಬಳ್ಳಿ ನೇಹಾ ಹಿರೇಮಠ ಕೊಲೆ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಬಹುದೊಡ್ಡ ಬೆಳವಣಿಗೆ ಒಂದು ನಡೆದಿದೆ. ಕೊಲೆ ಮಾಡಿದ್ದ ಕೊಲೆ ಆರೋಪಿ ಫಯಾಜ್ ವ್ಯಾಸಂಗ ಮಾಡ್ತಾ ಇದ್ದಂತಹ ಕಾಲೇಜಿನಿಂದ ಸಸ್ಪೆಂಡ್ ಆಗಿರಲಿಲ್ಲ. ಕಾಲೇಜು ಕ್ಯಾಂಪಸ್ಸಿನ ಹೊರಗಡೆ ನೇಹಾ ಹಿರೇಮಠನ್ನ ಪ್ರೀತಿ ನಿರಾಕರಣೆ ಮಾಡಿದ ಕಾರಣಕ್ಕೋಸ್ಕರ ಚುಚ್ಚಿ ಕೊಲೆ ಮಾಡಿದ್ದ ಫಯಾಜ್ ಕಲಿಯುತ್ತಿದ್ದ ಕಾಲೇಜಿನಿಂದ ಸಸ್ಪೆಂಡ್ ಆಗಿರಲಿಲ್ಲ. ಶ್ರೀರಾಮ ಸೇನೆ ಅಥವಾ ರಾಮಸೇನೆ ಸಂಘಟನೆಯ ರಾಜ್ಯಾಧ್ಯಕ್ಷ ಪ್ರಮೋದ್ ಮುತಾಲಿಕ್ ಆ ಕಾಲೇಜಿಗೆ ಭೇಟಿ ಕೊಟ್ಟಿದ್ದಾರೆ. ನೇಹಾ ಹಿರೇಮಠ ಕೊಲೆ ಪ್ರಕರಣದ ಪ್ರಮುಖ ಆರೋಪಿ ಫಯಾಜ್ನನ್ನ ಅಮಾನತು ಮಾಡಬೇಕು, ಸಸ್ಪೆಂಡ್ ಮಾಡಬೇಕು ಅಂತ ಹೇಳಿ ಒತ್ತಾಯವನ್ನ ಹಾಕಿದ್ರು. ಆದರೂ ಕೂಡ ಕಾಲೇಜ್ ಕ್ಯಾಂಪಸ್ನಿಂದ ಆತನನ್ನು ಉಚ್ಚಾಟನೆ ಮಾಡಿರಲಿಲ್ಲ. ನೇಹಾ ಕೊಲೆ ಮಾಡಿದ ಆರೋಪಿ ಸಸ್ಪೆಂಡ್ ಆಗಿರಲಿಲ್ಲ. ಕೊಲೆ ಆರೋಪದ ವಿದ್ಯಾರ್ಥಿಗೆ ಕೊನೆಗೂ ಈಗ ಸಸ್ಪೆಂಡ್ ಭಾಗ್ಯ ಸಿಕ್ಕಿದೆ, ಸಸ್ಪೆಂಡ್ ಮಾಡಲಾಗಿದೆ. ಇದು ನೇಹಾ ಹಿರೇಮಠ ಕೊಲೆ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಶ್ರೀರಾಮ ಸೇನೆಯ ರಾಜ್ಯಾಧ್ಯಕ್ಷ ಪ್ರಮೋದ್ ಮುತಾಲಿಕ್ ಮಧ್ಯಪ್ರವೇಶದ ಬಳಿಕ ಈ ಒಂದು ಬೆಳವಣಿಗೆ ನಡೆದಿರುವಂತಹದ್ದು. ನೇಹಾ ಹಿರೇಮಠ ಕೊಲೆ ಪ್ರಕರಣದ ಆರೋಪಿ ಫಯಾಜ್ ಈಗ ಜೈಲಿನಲ್ಲಿದ್ದಾರೆ. ಜೈಲಿನಲ್ಲಿರ್ತಕ್ಕಂತಹ ಫಯಾಜ್ ಕೊಲೆ ಪ್ರಕರಣದ ಆರೋಪಿ ಈಗ ಜೈಲಿನಲ್ಲಿ ಕಂಬಿ ಎಣಿಸ್ತಾ ಇದ್ದಾನೆ. ಪ್ರೀತಿ ನಿರಾಕರಣೆಯ ಹೆಸರಿನಲ್ಲಿ ನೇಹಾ ಹಿರೇಮಠನನ್ನ ಚಾಕುವಿನಿಂದ ಇರಿದು ಕೊಲ್ಲಲಾಗಿತ್ತು. ಈ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಹುಬ್ಬಳ್ಳಿಯ PC ಜಾಬಿನ್ ಕಾಲೇಜಿನಲ್ಲಿ ವ್ಯಾಸಂಗ ಮಾಡ್ತಾ ಇದ್ದಂತಹ ಫಯಾಜ್ ಮತ್ತು ನೇಹಾ ಕೊಲೆ ಆರೋಪವಿದ್ದರೂ ಕಾಲೇಜಿನಿಂದ ಸಸ್ಪೆಂಡ್ ಮಾಡಿರಲಿಲ್ಲ. ಫಯಾಜ್ ಬೆಂಬಲಕ್ಕೆ ಪ್ರಭಾವಿ ಶಾಸಕರ ಬೆಂಬಲ ಎಂಬ ಆರೋಪ. PC ಜಾಬಿನ್ ಕಾಲೇಜಿನಿಂದ ಸದ್ಯ ಫಯಾಜ್ ಸಸ್ಪೆಂಡ್ ಆಗಿದ್ದಾರೆ. ಮುಂದೆಂದೂ ಪರೀಕ್ಷೆ ಬರೆಯುವ ಅವಕಾಶ ಇರೋದಿಲ್ಲ. ಫಯಾಜ್ ಶಿಕ್ಷಣಕ್ಕೆ ಕಂಟಕವಾದ ಕೊಲೆ ಆರೋಪ. ಹುಬ್ಬಳ್ಳಿಯ PC ಜಾಬಿನ್ ಕಾಲೇಜಿನಲ್ಲಿ ವ್ಯಾಸಂಗ ಮಾಡ್ತಾ ಇದ್ದಂತಹ ಫಯಾಜ್ಗೆ ಈಗ ಸಸ್ಪೆಂಡ್ ಭಾಗ್ಯ ಸಿಕ್ಕಿರುವಂತಹದ್ದು. ಕೊಲೆ ಪ್ರಕರಣದ ಆರೋಪಿ PC ಜಾಬಿನ್ ಕಾಲೇಜಿನಲ್ಲಿ ವ್ಯಾಸಂಗ ಮಾಡ್ತಾ ಇದ್ರು. ವ್ಯಾಸಂಗ ಮಾಡ್ತಾ ಇದ್ದಂತಹ ನೇಹಾ ಮತ್ತು ಫಯಾಜ್ ಒಂದೇ ಕಾಲೇಜಿನವರಾಗಿದ್ದರು. ಪ್ರೀತಿ ನಿರಾಕರಣೆಯ ಹೆಸರಿನಲ್ಲಿ ನೇಹಾಳನ್ನ ಅತ್ಯಂತ ಬರ್ಬರವಾಗಿ ಕೊಂದು ಹಾಕಿದ್ದ ಫಯಾಜ್ ಆ ಆರೋಪವನ್ನು ಎದುರಿಸ್ತಾ ಇದ್ದಾನೆ. ಈಗಾಗಲೇ ಜೈಲು ಸೇರಿರುವಂತಹ ಫಯಾಜ್ ಆತನ ಕಾಲೇಜಿನಿಂದ ಅಮಾನತ್ತಾಗಿರಲಿಲ್ಲ. ಯಾವಾಗ ಬೇಕಾದರೂ ಬಂದು ಎಕ್ಸಾಮ್ ಬರೆಯಬಹುದಾಗಿತ್ತು. ಆದರೆ ಈಗ ರಾಮಸೇನೆಯ ರಾಜ್ಯಾಧ್ಯಕ್ಷ ಪ್ರಮೋದ್ ಮುತಾಲಿಕ್ ಒತ್ತಾಯದ ಮೇಲೆ ಫಯಾಜ್ನನ್ನು ಅಮಾನತ್ತು ಮಾಡಲಾಗಿದೆ. ಇದು ನೇಹಾ ಕೊಲೆ ಪ್ರಕರಣಕ್ಕೆ ಸಂಬಂಧಪಟ್ಟಂಥ ಈಗಿನ ಅಪ್ಡೇಟ್ಸ್ಗಳು.